ಹರೇ ಕೃಷ್ಣ. ಕಲ್ಯಾಣಿ ಈಡನ್ ವೈಫ್ಗೆ ಸ್ವಾಗತ. ನಿನ್ನೆ ವೈಕುಂಠ ಏಕಾದಶಿ ಆಯಿತು. ಇವತ್ತು ಮುಕ್ಕೋಟಿ ದ್ವಾದಶಿ. ಸಂಜೆ ಶನಿ ಪ್ರದೋಷದ ಪೂಜೆ ಚೆನ್ನಾಗಿ ಮಾಡಿ ಎಲ್ಲರೂ ಮುಂದೆ ಬರುವ ದಿನಗಳೆಲ್ಲ ತುಂಬ ಪುಣ್ಯಪ್ರದವಾದದ್ದು. ಸೋಮವಾರ ಹುಣ್ಣಿಮೆ, ಧನುರ್ವೈದ್ರತಿ ಯೋಗ, ಪ್ರಯಾಗದಲ್ಲಿ ಕುಂಭಮೇಳ, ವಿಶೇಷ ಸ್ನಾನ, ನಂತರ ಸಂಕ್ರಾಂತಿ ಹಬ್ಬದ ವಿಶೇಷತೆ, ಸುಮಾದಿನ ಭೋಗಿ ಹಬ್ಬ, ತಿಲಸಂಕ್ರಾಂತಿ, ಇವುಗಳೆಲ್ಲ ವಿಶೇಷವಾದದ್ದು. ಮುಂದೆ ಸಂಕಷ್ಟಿ ಚತುರ್ಥಿ, 18ನೇ ತಾರೀಕು ತ್ಯಾಗರಾಜ ಪುಣ್ಯತಿಥಿ. ಸಂಗೀತ ಪ್ರೇಮಿಗಳಿಗೆ ಎಲ್ಲ ಪುಣ್ಯಪ್ರದವಾದ ದಿನ. ಮಾಘ ಸ್ನಾನ ಹುಣ್ಣಿಮೆಗೆ ಶುರುವಾಗುತ್ತೆ. ಕೆಲವರಿಗೆ ಅಮಾವಾಸ್ಯೆಗೆ ನಂತರ, ಕೆಲವರು ಮಾಘ ಮಾಸ ಶುರುವಾದ ಮೇಲೇ 1 ತಿಂಗಳು ಮಾಡ್ತಾರೆ. ಕಳೆದ ಕೆಲವು ವಿಡಿಯೋಗಳಲ್ಲಿ ಹೇಳಿದ್ದೇನೆ, ಪುಷ್ಯ ಮಾಸದ ಹುಣ್ಣಿಮೆಯಿಂದ 1 ತಿಂಗಳು ಮಾಸ ನಿಯಾಮಕನಾದ ಮಾಧವನ ಪ್ರೀತ್ಯರ್ಥವಾಗಿ ಅರುಣೋದಯಕ್ಕೆ ನದಿಗಳಲ್ಲಿ ತೀರ್ಥ ಸ್ನಾನ ಅಥವಾ ಮನೆಗಳಲ್ಲೂ ಮಾಡಬಹುದು. ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಸ್ನಾನ ಮಾಡಬೇಕು. ಈ ಸಮಯದಲ್ಲಿ ನಕ್ಷತ್ರ ಇರುತ್ತೆ ಆಕಾಶದಲ್ಲಿ. ಸೂರ್ಯೋದಯ ಕಾಲವು ಅಧಮವೆನಿಸುತ್ತದೆ. ಸೂರ್ಯೋದಯಕ್ಕಿಂತ ಮುಂಚೆನೇ ಸ್ನಾನ ಮಾಡಬೇಕು. ದುಃಖ ದಾರಿದ್ರ ನಾಶಾಯ ಶ್ರೀ ವಿಷ್ಣು ಸ್ತೋಷಣಾಯ ಚ ಮಕರಸ್ಥೆ ರವೌ ಮಾಘೆ ಗೋವಿಂದಾಚ್ಯುತ ಮಾಧವ ಸ್ನಾನೇನಾನೇನ ಮೇ ದೇವ ಯಥೋಕ್ತ ಫಲದೋ ಭವ ಎಂಬ ಮಂತ್ರಗಳಿಂದ ಮೌನದಿಂದ ಸ್ನಾನ ಮಾಡಬೇಕು. ಸ್ನಾನ ನಂತರದಲ್ಲಿ ಸವಿತ್ರೇ ಪ್ರಸವಿತ್ರೇ ಚ ಪರಂಧಾಮ ಜಲೇ ಮಮ ತ್ವತ್ತೇಜ ಸಾ ಪರಿಭೃಷ್ಟಂ ಪಾಪಂ ಯಾತು ಸಹಸ್ರಧ ಎಂಬ ಮಂತ್ರದಿಂದ ಸೂರ್ಯಾರ್ಘ್ಯವನ್ನು ಕೊಟ್ಟು ಮಾಧವನನ್ನು ಪೂಜಿಸಬೇಕು. ಈ ಸಮಯದಲ್ಲಿ ಕಟ್ಟಿಗೆ, ಕಂಬಳಿ, ವಸ್ತ್ರ, ಪಾದರಕ್ಷೆ, ಅನ್ನ, ಬಂಗಾರ ದಾನಗಳನ್ನು ಮಾಡಿದರೆ ಮಹಾಫಲವನ್ನು ಕೊಡುತ್ತದೆ. ಸ್ನಾನವನ್ನು ಮಾಡಿದ ಮೇಲೆ ಅಥವಾ ಮುಂಚೆನೂ ಚಳಿಗಾಗಿ ಬೆಂಕಿಯನ್ನು ಸೇವಿಸಬಾರ್ದು. ಅಂದರೆ ಬೆಂಕಿ ಹತ್ತಿರ ಬಂದು ಚಳಿ ಕಾಯಿಸಬಾರ್ದು. ಮತ್ತು ಎಳ್ಳು ದಾನ ಮಾಡಬೇಕು. 3/4 ಭಾಗ ಎಳ್ಳು, 1/4 ಭಾಗ ಸಕ್ಕರೆ ಮಿಶ್ರ ಮಾಡಿ ಪ್ರತಿದಿನ ಮಾಡಿದರೆ ಎಲ್ಲ ಪಾಪ ಕಳ್ಕೊಳ್ಳಬಹುದು. 1 ತಿಂಗಳು ಸ್ನಾನ ಮಾಡಲಿಕ್ಕೆ ಶಕ್ತಿ ಇಲ್ಲದಿದ್ದರೆ ಕೊನೆಯ 3 ದಿನಗಳಲ್ಲಿ, ಅಂದರೆ ಮಾಘ ಮಾಸದ ತ್ರಯೋದಶಿ, ಚತುರ್ದಶಿ, ಹುಣ್ಣಿಮೆಗೆ ಸ್ನಾನ ಮಾಡಬೇಕು. ನಂತರ ಮಾಘ ಮಾಸದಲ್ಲಿ ವಿಶೇಷವಾದದ್ದು ರಥಸಪ್ತಮಿ. ಈ ದಿನದಲ್ಲಿ 7 ಎಕ್ಕೆ ಎಲೆಗಳನ್ನು ತೆಗೆದುಕೊಂಡು ನದಿಯಲ್ಲಿ ಅಥವಾ ಸ್ನಾನ ಮಾಡುವ ಜಾಗದಲ್ಲಿ ತಲೆಯ ಮೇಲೆ ಇಟ್ಟುಕೊಂಡು ಒಂದೊಂದಾಗಿ ಎಲೆ ಇಟ್ಟುಕೊಂಡು ಮಂತ್ರ ಹೇಳಿಕೊಂಡು ಸ್ನಾನ ಮಾಡಬೇಕು. ಯದಾ ಜನ್ಮ ಕೃತಂ ಪಾಪಂ ಮಯಾ ಜನ್ಮಸು ಜನ್ಮಸು ತನ್ಮೇ ರೋಗಂ ಚ ಶೋಕಂ ಚ ಮಾಕರಿ ಹಂತು ಸಪ್ತಮಿ ಏತಜ್ಜನ್ಮ ಕೃತಂ ಪಾಪಂ ಯಚ್ಚ ಜನ್ಮಾಂತರಾರ್ಜಿತಂ ಮನೋವಾಕ್ಕಾಯಜಂ ಯಚ್ಚ ಜ್ಞಾತ್ವಾ ಜ್ಞಾತೆ ಚ ಯೇ ಪುನಃ ಇತಿ ಸಪ್ತವಿಧಂ ಪಾಪಂ ಸ್ನಾನಾನ್ಮೇ ಸಪ್ತ ಸಪ್ತಿಕೆ ಸಪ್ತವ್ಯಾಧಿ ಸಮಾಯುಕ್ತಂ ಹರಮಾಕರಿ ಸಪ್ತಮಿ ಎಂಬ ಮಂತ್ರದಿಂದ ಸ್ನಾನ ಮಾಡಿ ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಡಬೇಕು. ನಂತರ ಬರೋದೇ ಮಹಾಶಿವರಾತ್ರಿ. ಎಲ್ರಿಗೂ ಗೊತ್ತಿರೋದೇ ಹೇಗೆ ಉಪವಾಸ ಮಾಡಬೇಕು, ಹೇಗೆ ಪೂಜೆ ಪುನಸ್ಕಾರ ಮಾಡಬೇಕು ಅಂತ. ಎಲ್ಲರೂ ಈ ವಿಶೇಷ ದಿನಗಳನ್ನು ಪ್ರಯೋಜನ ಪಡ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಸ್ನೇಹಿತರೆ, ಇದುವರೆಗೂ ಸಂಕ್ರಾಂತಿಯಿಂದ
ಶಿವರಾತ್ರಿವರೆಗಿನ ಎಲ್ಲ ಮಾಹಿತಿಗಳನ್ನು ಚುಟುಕಾಗಿ ವಿಡಿಯೋದಲ್ಲಿ ತಿಳಿಸಿದ್ದೀವಿ. ಇನ್ನು ಮುಂದಿನ ವಿಚಾರಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣವಂತೆ. ಇದೀಗ ನಿನ್ನೆ ನಡೆದ ವೈಕುಂಠ ಏಕಾದಶಿಯ ಸಂಭ್ರಮ ಎಲ್ಲ ದೇವಾಲಯಗಳಲ್ಲೂ ಕೂಡ ನಾವು ನೋಡಿದ್ದೀವಿ. ಹೆಚ್ಚಿನ ಸಂಭ್ರಮದಿಂದ, ಹೆಚ್ಚಿನ ಜನಸಂಖ್ಯೆಯಿಂದ ಕೂಡಿದ ಒಂದು ವಾತಾವರಣವಿತ್ತು. ಅದೇ ರೀತಿ ನಾವು ಹೋಗಿರುವಂಥ ಒಂದು ದೇವಸ್ಥಾನ ಇದು ಸಂಜಯ ನಗರದಲ್ಲಿ ಇರುವಂಥ ರಾಧಾಕೃಷ್ಣ ಸ್ವಾಮಿ ದೇವಸ್ಥಾನ. ಇಲ್ಲಿಯ ವೈಭೋಗ ಹೇಗೆ ಅಂತೇಳಿದರೆ ನೋಡಿ, ಶ್ರೀನಿವಾಸ, ಶ್ರೀದೇವಿ, ಭೂದೇವಿಯನ್ನು ಒಂದು ಜೋಕಾಲಿಯ ಮೇಲೆ ಕೂರಿಸಿದ್ದಾರೆ. ಅದೇ ರೀತಿ ಬಂದ ಜನಗಳು ಇದು ವೈಕುಂಠ ದ್ವಾರ ಅಂಥೇಳಿ ವಿಶೇಷತೆ ಪಡೆದಿದೆ. ಈ ವೈಕುಂಠ ದ್ವಾರದಲ್ಲಿ ಈ 3 ದೇವರುಗಳ ಮೂರ್ತಿಗಳನ್ನು ಒಂದು ಜೋಕಾಲಿಯಲ್ಲಿಟ್ಟು ಅದರ ಕೆಳಭಾಗದಿಂದ ಭಕ್ತಾದಿಗಳು ನಿರ್ಗಮಿಸ್ತಾರೆ. ಸೊ ಇದು ಬಹಳ ಪುಣ್ಯಪ್ರದವಾಗಿದ್ದು ಭಕ್ತರಿಗೆ ಮೋಕ್ಷಪ್ರದವಾಗಿದೆ ಅಂತ ಕೂಡ ಹೇಳ್ತಾರೆ. ಇದು ಮಲ್ಲೇಶ್ವರಂನ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ಶ್ರೀ ವೇಣುಗೋಪಾಲ ಕೃಷ್ಣಸ್ವಾಮಿ ದೇವಸ್ಥಾನ ಅಂತ ಬಹಳ ಪ್ರಸಿದ್ಧಿ ಪಡೆದಿದ್ದ ಒಂದು ದೇವಸ್ಥಾನ. ತುಂಬ ಹಳೆಯ ಕಾಲದ ದೇವಸ್ಥಾನ. ಇಲ್ಲಿ ವೈಕುಂಠ ದ್ವಾರ ಅಂತೇಳಿ ಪರ್ಮನೆಂಟಾಗಿ ಇರುತ್ತೆ. ಈಗ ಕೆಲವು ಕಡೆಯಲ್ಲಿ ವೈಕುಂಠ ದ್ವಾರ ಅಂತೇಳಿ ಆಯಾ ದಿನಕ್ಕೆ ಮಾತ್ರ ಒಂದು ವೈಕುಂಠ ದ್ವಾರನ ನಿರ್ಮಿಸಿಬಿಟ್ಟು ಭಕ್ತರಿಗೆ ಅದರ ಕೆಳಗಡೆಯಿಂದ ಹೋಗುವಂತೆ ಹೇಳ್ತಾರೆ. ಬಟ್ ಇಲ್ಲಿ ವಿಶೇಷತೆ ಏನಂತೇಳಿದರೆ ಇದು ಪರ್ಮನೆಂಟ್ ಆಗಿರುವಂತಹ ಒಂದು ವೈಕುಂಠ ದ್ವಾರ. ಯಾಕಂತೇಳಿದರೆ ರಾಧಾಕೃಷ್ಣ ಸ್ವಾಮಿ ದೇವಸ್ಥಾನದಲ್ಲಿ ಪ್ರವೇಶ ದ್ವಾರನೇ ಮೇಲ್ಗಡೆ ಬರೆದಿದೆ, ಶ್ರೀ ವೈಕುಂಠ ದ್ವಾರ ಅಂತೇಳಿಬಿಟ್ಟು. ದೇವಾಲಯದ ಎಡಗಡೆಯಲ್ಲಿದೆ ಇದನ್ನು ಭಕ್ತರು ಪ್ರವೇಶ ಮಾಡ್ತಾರೆ. ಅದೇ ರೀತಿ ಆ ದೇವಸ್ಥಾನಕ್ಕೆ ಇರುವಂತಹ ಮಹಾದ್ವಾರ ಏನಿದೆ, ಆ ಮಹಾದ್ವಾರದಲ್ಲಿ ವಿಷ್ಣುವಿನ ಅವತಾರಗಳಲ್ಲಿ ಇರುವಂತಹ ಕೆಲವು ಒಂದೊಂದು ಪ್ರಾಕಾರಗಳಿದ್ದಾವೆ. ಅದಕ್ಕೆ ಹೂವಿನ ಅಲಂಕಾರ ಮಾಡಿದ್ದಾರೆ. ಬಂದ ಭಕ್ತಾದಿಗಳು ಸ್ವಾಮಿಯ ಆ ಕೆತ್ತನೆಗೆ ನಮಸ್ಕಾರ ಮಾಡ್ತಾರೆ. ಅದೇ ರೀತಿ ದೇವಸ್ಥಾನದ ಬಲಭಾಗದಲ್ಲಿ ಶ್ರೀನಿವಾಸ, ಶ್ರೀದೇವಿ ಹಾಗೂ ಭೂದೇವಿಯರ ಒಂದು ಉತ್ಸವ ಮೂರ್ತಿ. ಇದನ್ನು ಹಿಂದಿನ ದಿನ ಭಗವಂತನಿಗೆ ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿಬಿಟ್ಟು ಅಲ್ಲೇ ನಗರ ಪ್ರದಕ್ಷಿಣೆ ಮಾಡಿಕೊಂಡು ಬಂದು ಇವಾಗ ಇಲ್ಲಿ ಇದನ್ನು ಕೂರಿಸಿದ್ದಾರೆ. ಅಲ್ಲೇ ಎಲ್ಲ ಭಕ್ತಗಣಗಳು ಹಾಗೂ ಪುರೋಹಿತರು, ಪಂಡಿತರು, ವೇದಾಂಗದಲ್ಲಿ ನಿಷ್ಣಾತಿಯನ್ನು ಪಡೆದಂಥವರು ಎಲ್ಲರೂ ಭಜನೆ ಹಾಗೂ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ದೇವರ ಮಂತ್ರ ಘೋಷಣೆಗಳನ್ನು ಮೊಳಗಿಸ್ತಾ ಇದ್ದಾರೆ. ಇದಾದ ಮೇಲೆ ನಾವು ಬೇರೆ ಒಂದು ಲಕ್ಷ್ಮೀ ನರಸಿಂಹ ದೇವಸ್ಥಾನ, ಇದು ಹನುಮನ್ ನಗರದಲ್ಲಿದೆ. ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ಕೂಡ ಬಹಳ ವಿಜೃಂಭಣೆಯಿಂದ ವೈಭವೋಪೇತವಾಗಿ ವೈಕುಂಠ ಏಕಾದಶಿಯನ್ನು ಆಚರಿಸಿದ್ದಾರೆ. ಪ್ರತಿ ವರ್ಷದ ಸಂಖ್ಯೆಗಿಂತ ಭಕ್ತರ ಸಂಖ್ಯೆ ಈ ಬಾರಿ ತುಂಬಾ ಹೆಚ್ಚಾಗಿದ್ದು ಕಂಡುಬರುತ್ತೆ. ಸ್ನೇಹಿತರೆ, ಇಲ್ಲಿವರೆಗೆ ನಡೆದಂತಹ ವೈಕುಂಠ ಏಕಾದಶಿಯ ಬಗ್ಗೆಯೂ ಚಿಕ್ಕ ಮಾಹಿತಿಯನ್ನು ನೀವು ನೋಡಿದ್ರಿ. ಇಲ್ಲಿಗೆ ನಾವು ವಿಡಿಯೋನ ಮುಗಿಸ್ತಾ ಇದ್ದೀವಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮ್ಮ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.